ನಮಸ್ತೆ ಗೆಳೆಯರೆ, ಎಲ್ರಿಗೂ ರಾಜೀವ್ ಆರ್ಟ್ ಯೂನಿವರ್ಸಿಟಿಗೆ ಆಧಾರದ ಸ್ವಾಗತ. ಇವತ್ತಿನ ದಿನ ನಾನು ನಿಮಗೆ ಸೈಡ್ ವ್ಯೂ ಪೋರ್ಟ್ರೇಟನ್ನು ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ಹಂಚ್ಕೊತಾ ಇದ್ದೀನಿ. ಸೊ ಹಾಗಾದರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋನ ಪ್ರಾರಂಭಿಸೋಣ. ಲೆಟ್ಸ್ ಬಿಗಿನ್. ಗೆಳೆಯರೆ, ಈಗ ನಾನು 2H ಪೆನ್ಸಿಲನ್ನು ಬಳಸಿದ್ದೀನಿ. ಸೊ ಹಾಗಾಗಿ ಲೈನ್ಸ್ ತುಂಬ ಮೈಲ್ಡಾಗಿ ಕಾಣಿಸ್ತಾ ಇದ್ದಾವೆ. ಸೊ ನೀವು ನೋಡ್ತಾ ಇದ್ದೀರಾ, ನಾನು ಒಂದು ಹಾಫ್ ಸರ್ಕಲನ್ನು ಹಾಕಿ ಅದರ ಮೇಲೆ ಪ್ಲಸ್ ಮಾರ್ಕಲ್ಲಿ ನಾನು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ, ಗಮನಿಸಿ. ಸೊ ಗೆಳೆಯರೆ, ಈಗ ನಾನು ನಿಮಗೆ ಅದನ್ನು ವೃತ್ತಾಕಾರವಾಗಿ ಒಂದು ಸರ್ಕಲ್ ಮಾಡಿ ತೋರಿಸ್ತಾ ಇದ್ದೀನಿ. ಆ ಸ್ಕಲ್ ಪಾರ್ಟ್ ಏನಿದೆ ಅದು ಯಾವ ರೀತಿ ಕಾಣುತ್ತೆ ಅನ್ನೋದನ್ನು ನೀವಿಲ್ಲಿ ತಿಳ್ಕೊಬೋದಾಗಿದೆ. ಸ್ನೇಹಿತರೆ, ಇಲ್ಲಿ ನೋಡ್ತಾ ಹೋಗಿ, ಈಗ ನಾನು ಆ ಸರ್ಕಲಿಂದ ಸ್ಟ್ರೈಟಾಗಿ ಕೆಳಗಡೆ ಬಂದಿರ್ತಕ್ಕಂಥ ಲೈನಿಗೆ ಯಾವ ರೀತಿ ಮೂಗು, ಬಾಯಿ, ಗಲ್ಲಗಳನ್ನು ಜೋಡಿಸ್ತಾ ಹೋಗ್ತೀನಿ ಅನ್ನೋದನ್ನು ನೀವು ಗಮನಿಸ್ತಾ ಹೋಗಿ. ಗೆಳೆಯರೆ, ಇಲ್ಲಿ ನಾನು ಸ್ಪೈನಲ್ ಕಾರ್ಡ್ನ ಸ್ಪ್ರಿಂಗ್ಗಳ ರೀತಿಯಲ್ಲಿ ನಿಮಗೆ ತೋರಿಸ್ತೀನಿ. ಆ ಸ್ಕಲ್ ಬೇಸ್ ಆಗಿರುತ್ತೆ ಆ ಸ್ಪೈನಲ್ ಕಾರ್ಡ್ ಮೇಲೆ. ಸೊ ಅದರ ರಚನೆನ ಗಮನಿಸಿ. ಸ್ನೇಹಿತರೆ, ಈಗ ನೀವು ಗಮನಿಸ್ತಿರೋ ಹಾಗೆ ಐಬಾಲಿಂದ ನೇರವಾಗಿ ಒಂದು ಲೈನ್ ಬರುತ್ತೆ, ಹಾಗೂ ಐ ಎಂಡಿನಿಂದ ಇನ್ನೊಂದು ಲೈನ್ ಬರುತ್ತೆ. ಆ ಎರಡು ಲೈನ್ಗಳು ಮೂಗು ಹಾಗೂ ಕಣ್ಣನ್ನು ಛೇದಿಸೋ ಒಂದು ಲೈನ್ ಆಗಿರುತ್ತೆ. ಗೆಳೆಯರೆ, ಇಲ್ಲಿ ನೀವು ನೋಡ್ತಾ ಹೋಗಿ, ನಾನು ಕಣ್ಣು ಹಾಗೂ ಹುಬ್ಬಿನಿಂದ ಒಂದು ನೇರವಾದ ಒಂದು ಲೈನನ್ನು ಎಳ್ಕೊತಾ ಹೋಗ್ತೀನಿ. ಸೊ ಆ ಲೈನು ನಮಗೆ ಪ್ಲಸ್ ಮಾರ್ಕಿಂದ ಸ್ಟ್ರೈಟಾಗಿ ಬಂದಿರೋ ಲೈನನ್ನು ಛೇದಿಸಿದಾಗ ಅಲ್ಲಿ ನಮಗೆ ಕಿವಿಯ ಪರ್ಫೆಕ್ಟ್ ಮೆಜರ್ಮೆಂಟ್ ನಮಗೆ ಸಿಗ್ತಾ ಹೋಗುತ್ತೆ. ಸ್ನೇಹಿತರೆ, ಇದಾದ ನಂತರ ಏರ್ಸ್ ಪೋರ್ಷನ್ನ ಯಾವ ರೀತಿ ನಾವು ಬಿಲ್ಡ್ ಮಾಡ್ಕೋಬೇಕು ಹಾಗೂ ಅದನ್ನು ನಾವು ಯಾವ ರೀತಿ ಕಟ್ಕೊಳ್ತಾ ಹೋಗಬೇಕು, ಅದರ ರಚನೆ ಯಾವ ರೀತಿ ಅನ್ನೋದ್ರ ಬಗ್ಗೆ ನಿಮಗೆ ತೋರಿಸ್ತಾ ಇದ್ದೀನಿ, ಗಮನಿಸಿ. ಗೆಳೆಯರೆ, ಬೇಡದಿರೋ ಭಾಗನ ಎರೇಸರ್ ಮೂಲಕ ಅಳಿಸಿ ಮತ್ತೊಮ್ಮೆ ನಾನು ಮೆಜರ್ಮೆಂಟನ್ನು ತೋರಿಸ್ತಾ ಇದ್ದೀನಿ, ಗಮನಿಸಿ. ಸ್ನೇಹಿತರೆ, ಈಗ ನಮಗೆ ಎಲ್ಲೆಲ್ಲಿ ಬೇಕು ಆ ಜಾಗದಲ್ಲಿ ಮತ್ತೊಮ್ಮೆ ಶೇಡ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಯಾವುದೇ ರೀತಿ ಫೈನ್ ವರ್ಕನ್ನು ಮಾಡೋದಕ್ಕೆ ಹೋಗ್ತಾ ಇಲ್ಲ, ಯಾಕೆಂದರೆ ಇದೊಂದು ಡ್ರಾಯಿಂಗ್ ಪರ್ಪಸ್ ವಿಡಿಯೋ ಆಗಿರೋದ್ರಿಂದ ಇಲ್ಲಿ ನಾನು ಜಸ್ಟ್ ನಿಮಗೆ ಡ್ರಾಯಿಂಗನ್ನು ಯಾವ ರೀತಿ ಮಾಡ್ಕೊಳೋದು ಅನ್ನೋದ್ರ ಬಗ್ಗೆ ಮಾತ್ರ ಗಮನ ಹರಿಸಿದ್ದೀನಿ. ಇಲ್ಲಿ ಯಾವುದೇ ರೀತಿ ಶೇಡಿಂಗ್ಗೆ ಮಹತ್ವ ಇರೋದಿಲ್ಲ. ಗೆಳೆಯರೆ, ಇಲ್ಲಿ ನಾನು 6B ಪೆನ್ಸಿಲಿಂದ ಕೂದಲಿಗೆ ಶೇಡ್ ಮಾಡ್ತಾ ಇದ್ದೀನಿ. ಈ ಶೇಡಿಂಗು ಆ ಚಿತ್ರದ ಮೆರುಗನ್ನು ಹೆಚ್ಚಿಸೋದಕ್ಕೆ ಸಹಾಯ ಮಾಡುತ್ತೆ. ಹಾಗೂ ಈಗ ಎಲ್ಲೆಲ್ಲಿ ಡಾರ್ಕ್ ಪೋರ್ಷನ್ಗಳು ಬೇಕಾಗುತ್ತೋ ಆ ಜಾಗಗಳಿಗೆ ಮಾತ್ರ ನಾನು ಶೇಡ್ ಮಾಡಿ ತೋರಿಸ್ತಾ ಇದ್ದೇನೆ. ಸೊ ಗೆಳೆಯರೆ, ಇದಾಗಿತ್ತು ಇವತ್ತಿನ ಪೋರ್ಟ್ರೇಟ್ ವಿಡಿಯೋ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.